ಸೊ ಹಾಯ್ ಫ್ರೆಂಡ್ಸ್, ಇವತ್ತೊಂದು ಹೊಸ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ. ಇದು ವೆರಿ ಸಿಂಪಲ್. ಏನಂದ್ರೆ ಫೈಂಡಿಂಗ್ ದ ಫ್ಯಾಕ್ಟೋರಿಯಲ್. ಓಕೆ, ಸೊ ಇಲ್ಲಿ ಹಾಗಂತಾನೆ ಹಾಕೊಡೋಣ. ಫೈಂಡಿಂಗ್ ಫ್ಯಾಕ್ಟೋರಿಯಲ್ ಆಫ್ ಅ ನಂಬರ್ ಅಂತ ಹಾಕೋಣ. ಸೊ ಇಲ್ಲಿ ಏನ್ ಮಾಡೋಣ, ಫಸ್ಟ್ ಒಂದು ವ್ಯಾಲ್ಯೂನ ಎಂಟರ್ ಮಾಡ್ಕೊಬೇಕು. ಸೊ ಅದಕ್ಕೆ ಏನ್ ಮಾಡೋಣ, ಇನ್ಪುಟ್ ಅನ್ನೋದೊಂದು ಫಂಕ್ಷನ್ ಇದೆ. ಅಲ್ಲಿ ಏನಂತ ಹಾಕ್ಬೇಕು, ಎಂಟರ್ ನಂಬರ್ ಟು ಫೈಂಡ್ ದ ಫ್ಯಾಕ್ಟೋರಿಯಲ್ ಅಂತ ಹಾಕೋಣ. ಸೊ ಇಲ್ಲಿ ಏನ್ ಇನ್ಪುಟ್ ಆಗುತ್ತೆ ಅದು ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಆಗ್ಬೇಕು. ಸೊ ಅದನ್ನ y ಅಂತ ಹಾಕೊಳ್ಳೋಣ. ಸೊ y ಇಸ್ ಈಕ್ವಲ್ ಟು ಇನ್ಪುಟ್ ಆಫ್ ಅನ್ ಎಂಟರ್ಡ್ ವ್ಯಾಲ್ಯೂ. ಸೊ ಈಗ ಎಂಟರ್ ಆಗಿರೋ ವ್ಯಾಲ್ಯೂನ y ಅನ್ನೋ ವೇರಿಯೇಬಲ್ ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ಇನ್ನೊಂದೇನಾಗುತ್ತೆ, ಎಂಟರ್ಡ್ ವ್ಯಾಲ್ಯೂ ಸ್ಟ್ರಿಂಗ್, ಫ್ಲೋಟ್, ಇಂಟಿಜರ್ ಏನಂತ ಗೊತ್ತಿರಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಟೈಪ್ ಕಾಸ್ಟ್ ಮಾಡ್ಬೇಕು. ಸೊ ಅದಕ್ಕೆ ಇನ್ನೊಂದು ಹಾಕೊಡೋಣ ವೇರಿಯೇಬಲ್ n is equal to int of what, int of variable y. ಸೊ ಇಲ್ಲಿ ಆಕ್ಚುಲಿ ಏನು ಟೈಪ್ ಕಾಸ್ಟ್ ಆಯ್ತು, ಟೈಪ್ ಕಾಸ್ಟ್ ಆಯ್ತು. ಓಕೆ, ಸೊ ಈಗ ಟೈಪ್ ಕಾಸ್ಟ್ ಆಗಿರೋ ವೇರಿಯೇಬಲ್ ಅನ್ನ ಇಟ್ಕೊಂಡು ನಾವೊಂದು ಫಂಕ್ಷನ್ ಅನ್ನ ರನ್ ಮಾಡಬೇಕು, ಆಯ್ತಾ. ಸೊ ಅದಕ್ಕಿಂತ ಮುಂಚೆ n ಅಲ್ಲಿ ಏನಂತ ವ್ಯಾಲ್ಯೂ ಸ್ಟೋರ್ ಆಗಿದೆ ಅದನ್ನ ಒಂದ್ಸತಿ ಪ್ರಿಂಟ್ ಮಾಡೋಣ. ಸೊ ಪ್ರಿಂಟ್ ಎಂಟರ್ಡ್ ವ್ಯಾಲ್ಯೂ ಈಸ್ ಕಾಮ ಹಾಕಿ ಇಲ್ಲಿ n ಅಂತ ಹಾಕೊಡೋಣ. ಓಕೆ, ಸೊ ಇನ್ನೊಂದೇನ್ ಮಾಡೋಣ, ಫಂಕ್ಷನ್ ಅನ್ನ ನಾವು ಮಾಡಬೇಕು. ಏನಂತ ಹಾಕೋಣ, ಫ್ಯಾಕ್ಟೋರಿಯಲ್ ಆಫ್ ಆರ್ಗ್ಯುಮೆಂಟ್ ಅಲ್ಲಿ ಏನಂತ ಹಾಕೋಣ, ವೇರಿಯೇಬಲ್ n ಅನ್ನ ಹಾಕೋಣ. ಸೊ ಇದನ್ನೇನ್ ಮಾಡಬೇಕು, ಫಸ್ಟ್ ಇನ್ನೊಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಬೇಕು. ಅದಕ್ಕೆ ಏನಂತ ಹಾಕೋಣ, ರಿಸಲ್ಟ್ ಇಸ್ ಈಕ್ವಲ್ ಟು ಫ್ಯಾಕ್ಟೋರಿಯಲ್ ಆಫ್ n. ಸೊ ಇವಾಗ ಏನ್ ಮಾಡಬೇಕು, ಒಂದು ಫಂಕ್ಷನ್ ಅನ್ನ ಹಾಕ್ಬೇಕು ನಾವು. ಯು ಶುಡ್ ಡಿಫೈನ್ ಅ ಫಂಕ್ಷನ್. ಸೊ ಅದಕ್ಕೆ df ಫ್ಯಾಕ್ಟೋರಿಯಲ್ ಆಫ್ ವಾಟ್, ಫ್ಯಾಕ್ಟೋರಿಯಲ್ ಆಫ್ n, ವೇರಿಯೇಬಲ್ n. ಇಲ್ಲಿ ಕೋಲನ್ ಹಾಕ್ಬೇಕು. ಓಕೆ, ಕೋಲನ್ ಹಾಕಾದ್ಮೇಲೆ ಸೊ ಇಫ್ ಫಂಕ್ಷನ್ ಅನ್ನ ಲೂಪ್ ಅನ್ನ ಉಪಯೋಗಿಸೋಣ. ಇಫ್ ಆಫ್ ವಾಟ್, ಎಂಟರ್ಡ್ ವ್ಯಾಲ್ಯೂ n ಇಫ್ ಇಟ್ ಇಸ್ ಲೆಸ್ ದನ್ 2. ಅವಾಗ ಏನ್ ಮಾಡಬೇಕು, ರಿಟರ್ನ್ ಆಗ್ಬೇಕು. ರಿಟರ್ನ್ ಏನಂತ ಆಗ್ಬೇಕು, as 1. ಯಾಕೆ ಅಂದ್ರೆ ಫ್ಯಾಕ್ಟೋರಿಯಲ್ ಆಫ್ 0 is 1, ಫ್ಯಾಕ್ಟೋರಿಯಲ್ ಆಫ್ 1 is 1. ಆಮೇಲೆ ಎಲ್ಸ್ ಏನಂತ ಆಗ್ಬೇಕು, ಸಾರಿ ಎಲ್ಸ್ ಏನಂತ ಹಾಕ್ಬೇಕು, ಫ್ಯಾಕ್ಟೋರಿಯಲ್ ಇಲ್ಲಾಕಿ ಫೈಂಡ್ ಮಾಡಬೇಕು. n ಇಂಟು ಫ್ಯಾಕ್ಟೋರಿಯಲ್ ಆಫ್ n ಮೈನಸ್ 1. ಸೊ ಫ್ಯಾಕ್ಟೋರಿಯಲ್ ಅಂದ್ರೆ ಏನು, ಲೈಕ್ ಫ್ಯಾಕ್ಟೋರಿಯಲ್ ಆಫ್ 3 ಅಂತಂದ್ರೆ 3 ಇಂಟು 2 ಇಂಟು 1. ಸೊ ಇಲ್ಲಿ ಆಕ್ಚುಲಿ
ಹೆಂಗಾಗತ್ತೆ ಅಂದ್ರೆ ಸಪೋಸ್ ಇಲ್ಲಿ ನಾವು ಆಕ್ಚುಲಿ ಎಂಟರ್ಡ್ ವ್ಯಾಲ್ಯೂ ಅಂತ ಹಾಕ್ತಿವಿ, ಇಲ್ಲಿ ಆಕ್ಚುಲಿ 3 ಅಂತ ಹಾಕಿದ್ರೆ ಅದು ಇಲ್ಲಿ ಆಕ್ಚುಲಿ ಹೋಗ್ಬಿಟ್ಟು ಇನಿಷಿಯೇಟ್ ಆಗಾದ್ಮೇಲೆ ಇಲ್ಲಿ ಹೋಗುತ್ತೆ 3 ಅಂತ. 3 is not less than 2, ಸೊ ಅದೆಲ್ಲ ಹೋಗುತ್ತೆ ಎಲ್ಸಿಗೆ ಹೋಗುತ್ತೆ. ಎಲ್ಸಿಗೆ ಹೋಗಾದ್ಮೇಲೆ 3 into ಫ್ಯಾಕ್ಟೋರಿಯಲ್ ಆಫ್ 3 minus 1 which is 2, ಅದು ಇನ್ನೊಂದ್ಸತಿ ಎಕ್ಸಿಕ್ಯೂಟ್ ಆದಾಗ ಇಂಟು 1 ಅಂತ ಆಗತ್ತೆ ಲೂಪಲ್ಲಿ 1 ಅಂತ ಆಗಾದ್ಮೇಲೆ 3 into 2 into 1. ಸೊ ಅವಾಗ ಏನಾಗುತ್ತೆ ಫ್ಯಾಕ್ಟೋರಿಯಲ್ ಆಫ್ n ಏನಿದೆ ಅಷ್ಟುದನ್ನು ವ್ಯಾಲ್ಯೂಸ್ ಸಿಕ್ಕತ್ತೆ. ಸಿಕ್ಕಾದ್ಮೇಲೆ ಏನ್ ಮಾಡಬೇಕು, ರಿಸಲ್ಟ್ ಎಲ್ಲಾದ್ರೂ ಪ್ರಿಂಟ್ ಮಾಡಬೇಕು. ಸೊ ಲೆಟ್ಸ್ ಪ್ರಿಂಟ್ ದ ರಿಸಲ್ಟ್. ಏನಂತ ಮಾಡೋಣ, ಫ್ಯಾಕ್ಟೋರಿಯಲ್ is like equal to or arrow mark ಹಾಕ್ಬಿಟ್ಟು ಸ್ವಲ್ಪ ಸ್ಪೇಸ್ ಕೊಟ್ಟು ಕಾಮ ಕೊಟ್ಬಿಟ್ಟು ರಿಸಲ್ಟ್ ಅನ್ನು ವೇರಿಯಬಲ್ ಅಲ್ಲಿ ಹಾಕೋಣ. ಸೊ ನಮ್ಮ ವ್ಯಾಲ್ಯೂ ಈಗ ಇಷ್ಟಕ್ಕೆ ಆಗೋಗಿದೆ. ಸೊ ಇಲ್ಲೇನೋ ಎರರ್ ಬರ್ತಿದೆ, ಎರರ್ ಕೋಲನ್ಗೋಸ್ಕರ ಅಷ್ಟೇ. ಸೊ ನಾವು ಇದನ್ನ ರನ್ ಮಾಡೋಣ ಈಗ. ಸೊ ಎಂಟರ್ ಅ ನಂಬರ್ ಟು ಫೈಂಡ್ ದ ಫ್ಯಾಕ್ಟೋರಿಯಲ್. ಏನಂತ ಹಾಕೋಣ ನಂಬರು, ಲೆಟ್ಸ್ ಲೈಕ್ 5 ಅಂತ ಹಾಕೋಣ. ಸೊ ಎಂಟರ್ಡ್ ವ್ಯಾಲ್ಯೂ is 5. Factorial of 5 is 120. ಸೊ ಇದೇ ತರ ಇಲ್ಲಿ ಎಂಟರ್ ನಂಬರ್ ಜೊತೆಗೆ ಸ್ವಲ್ಪ ಸ್ಪೇಸ್ ಕೊಡ. /t. So it is /t. ಈಗ ಏನನ್ಸುತ್ತೆ ರನ್ ಮಾಡೋಣ. ರನ್ ಮಾಡಾದ್ಮೇಲೆ ಫ್ಯಾಕ್ಟೋರಿಯಲ್ ಯಾವ ವ್ಯಾಲ್ಯೂ ಹಾಕೋಣ, 3 ಹಾಕೋಣ. 3 ಹಾಕಾದ್ಮೇಲೆ ಎಂಟರ್ಡ್ ವ್ಯಾಲ್ಯೂ ಇಸ್ 3, ಫ್ಯಾಕ್ಟೋರಿಯಲ್ 6. ಸೊ ಐ ಹೋಪ್ ಎಲ್ರು ಎಂಜಾಯ್ ಮಾಡಿದ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು.